ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಮಾರ್ಜನಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ. ಸುದ್ದಿಯ ವಿವರ. ಕೋಲಾರ ತಾಲೂಕು ಮಾರ್ಜನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಮಳೆಯ ಕಾರಣದಿಂದ ರಾತ್ರಿ ನಡೆಯಬೇಕಿದ್ದ ವೇದಿಕೆ ಕಾರ್ಯಕ್ರಮವನ್ನು ಮಾರನೆಯ ದಿನ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಪ್ರಾರಂಭವಾಗಿ ಉದ್ಘಾಟನೆಯನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 41 ವರ್ಷದಿಂದ ಮಾರ್ಜನಹಳ್ಳಿಯ ಡಾಕ್ಟರ್ BR ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಿಸಿಕೊಂಡು ಬಂದಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ದಲಿತ ಮುಖಂಡರಾದ ಮಾರ್ಜನಹಳ್ಳಿ ಬಾಬು ತಿಳಿಸಿದರು. ನಮ್ಮ ಗ್ರಾಮದಲ್ಲಿ 2 ದಿನಗಳ ಕಾಲ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಗ್ರಾಮದ ಅಲ್ಲದೆ ದೇಶದ ಅಭಿವೃದ್ಧಿಗೆ ಮುನ್ನಡೆಯಬೇಕು ಎಂದು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಸ್ಥಾಪಿಸುವ ಉದ್ದೇಶವಿದೆ ಎಂದು ತಿಳಿಸಿದರು. ಮಾಜಿ ಸಂಸದ ಮುನಿಸ್ವಾಮಿಯವರು ಮಾತನಾಡಿ, ಬಾಬಾ ಸಾಹೇಬರು ಸಂವಿಧಾನ ರಚಿಸಿದ್ದರಿಂದಲೇ ನಾವೆಲ್ಲರೂ ಈ ರೀತಿ ಬೆಳೆಯಲು ಸಾಧ್ಯವಾಯಿತು. ಬಡವ ಜೀವನ ಸಾಗಿಸಿದ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸಂವಿಧಾನ ರಚಿಸುವಲ್ಲಿ ಯಶಸ್ವಿಯಾದರು. ದುಶ್ಚಟಗಳಿಗೆ ದಾಸರಾಗದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ನೀಡಬೇಕು. ಇಂದಿನ ಮಕ್ಕಳೇ ಮುಂದಿನ ದೇಶದ ಭವಿಷ್ಯ ರೂಪಿಸುವ ಪ್ರಜೆಗಳು. ಆದ್ದರಿಂದ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಮುಂದೆ ಸಾಗೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದು ಸಂವಿಧಾನವನ್ನು ಪಾಲನೆ ಮಾಡೋಣ ಎಂದು ತಿಳಿಸಿದರು. ಮಾರ್ಜನಹಳ್ಳಿ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಇದಾದ ನಂತರ ಸಾಂಸ್ಕೃತಿಕ ವಿಶೇಷ ಸಂಗೀತ, ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು ನೆರವೇರಿದವು. ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ನಟ, ನಿರ್ಮಾಪಕರೂ ಆದ ಥ್ರಿಲ್ಲರ್ ಮಂಜು ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ವಿವಿಧ ತಾಲೂಕುಗಳಿಂದ ಬಂದ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಇಡೀ ದೇಶದಲ್ಲಿ ಹೈಯೆಸ್ಟ್ SC ಕಮ್ಯುನಿಟಿ ಇರ್ತಕ್ಕಂಥ ಯಾವುದಾದ್ರೂ ರಾಜ್ಯ ಇದ್ರೆ ಅದು ನಮ್ಮಲ್ಲಿ ರಾಮವಿಲಾಸ್ ಪಾಸ್ವಾನ್ ಅವರು ಪ್ರತಿನಿಧಿಸಿದಂತ ಒಂದು ಲೋಕಸಭಾ ಕ್ಷೇತ್ರ. ಅದಾದ್ಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ. ನಮ್ಮಲ್ಲಿ ಕಮ್ಯುನಿಟಿಯಲ್ಲಿ ಎಷ್ಟೋ ಜನ IAS, IPS, KS, ಟೀಚರ್ಸು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು ಎಲ್ಲರೂ ಇದ್ದಾರೆ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಸುಮಾರು ಜನ ಹಾಸ್ಟೆಲ್ಗಳಲ್ಲಿ ಬೆಳೆದಿರ್ತಕ್ಕಂಥವ್ರು ಇದ್ದಾರೆ. ಬಾಬಣ್ಣಿಂದ ಹಿಡಿದು ಪ್ರತಿಯೊಬ್ಬರು. ನಾವು ಹಾಸ್ಟೆಲ್ ಇದ್ದಾಗ ನಮ್ಮ ಜೀವನ ಯಾವ ಥರ ಇತ್ತು, ಅಲ್ಲಿದ್ದಾಗ ನಾವು ಏನೇನು ಆಸೆ ಆಕಾಂಕ್ಷೆಗಳನ್ನ ಕಂಡಿದ್ರಿ, ತದನಂತರ ಬಂದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಉಳಿಸೋಂಥ ಕೆಲಸ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ದಿವಂಗತ ಶ್ರೀರಾಮ ಅವ್ರು ಕಂಡಂತ ಕನಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಾಬಣ್ಣವರಾದಿಯಾಗಿ ಎಲ್ಲರೂ ಒಟ್ಟಿಗೆ ಗೊತ್ತಿದೆ ಪ್ರತಿಷ್ಠಾಪನೆ ಆಯಿತು. ಅದಕ್ಕೊಂದು ಭವ್ಯವಾದಂಥ ನೆರಳುಕೊಂಡಂತ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ದೀರಿ. ಬಾಬಣ್ಣವ್ರು ಹೇಳ್ತಾ ಇದ್ರು, ಕಂಚಿನ ಪ್ರತಿಮೆಯನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲೂ ಯಾರ ಹತ್ರ ಕೈ ಜೋಡಿಸ್ಕೊಂಡಿಲ್ಲ, ನೀವೇ ಒಟ್ಟಾಗಿ ಮಾಡಿ ಆ ಪ್ರತಿಭೆ ವಿಷಯದಲ್ಲಿ ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಥರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗಲೇ ಬಾಬಣ್ಣವ್ರು ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಹೆಚ್ಚಿಗೆ ಪ್ರತಿಭೆಗಳಿದೆ, ಯಾರ್ದಾದ್ರು ಹೆಚ್ಚಿಗೆ ನೆನೆಸ್ಕೊಳ್ತಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಎಲ್ಲ ಯಾವುದೇ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆದ್ರೆ ಅವ್ರು ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ರಾಜಕಾರಣಿಗಳು ಸರಿಯಾಗಿ ನಡೆಸ್ಕೊಂಡಿಲ್ಲ. ಅವ್ರ ಮನೆಯಲ್ಲೂ ಬಡತನ ಇತ್ತು. ನಮಗೆಲ್ಲ ಸಂವಿಧಾನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋಟು ಸೂಟು ಬೂಟು ಹಾಕೊಂಡಿದ್ರು ಅವ್ರ ಮನೆಯಲ್ಲಿ ಸುಮಾರು
ಸುಮಾರು 3 ರಿಂದ 4 ಜನ ಮಕ್ಕಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ನಿಗೆ ಏನಿದ್ರು ನಮ್ಮ ಅಮ್ಮಗೆ ಅವ್ರಿಗೆ ಮಕ್ಕಳಿಗೆ ಸರಿಯಾದಂತ ಊಟ ಇದ್ದರೆ ಅಪೌಷ್ಟಿಕ ಇದ್ರಾಗಿ 3-4 ಜನ ಮಕ್ಕಳು ತೀರೋದು. ಡಾಕ್ಟರ್ ಬಾಬಾ ಸಾಹೇಬರು ಇಷ್ಟೆಲ್ಲ ಓದಿದ್ರೇನು, ಇಷ್ಟೆಲ್ಲ ಜನಾಂಗಕ್ಕೆ, ಎಲ್ಲ ಜಾತಿ ಜನಾಂಗಕ್ಕೆ, ದೇಶಕ್ಕೆ ಒಳ್ಳೇದಾಗ್ಬೇಕಂತ ಯೋಚನೆ ಮಾಡಿದ್ರೇನು ಒಂದ್ಸಲಿ ಅವ್ರ ಕರೆ ಬರುತ್ತೆ, ಮಗು ತೀರೋಗಿದೆ ಬರಬೇಕು ಅಂತೇಳಿ. ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪತ್ನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ನೋಡ್ತಾ ಇರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಕೋಟಿ ಜೋಬಲ್ಲಿ ಕೈಗಳಿಕೊಂಡು ಇಸ್ಕೊಂತ ಇರ್ತಾರೆ. ಏನಂತಂದ್ರೆ ಅವ್ರ ಹತ್ರ ಕಾಸಿರಲ್ಲ. ಆ ಮಗುನ ಅಂತಿಮ ಸಂಸ್ಕಾರ ಮಾಡ್ಬೇಕಂದ್ರೆ ಬಿಳಿ ಬಟ್ಟೆ ತಗೊಂಡೋಗ್ಬೇಕು, ಹೊಸದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಕಷ್ಟಪಟ್ಟರು, ಅವ್ರು ಹೇಳ್ಕೊಟ್ರೆ, ಅವ್ರು ಕಷ್ಟಪಟ್ಟರೆ ನಮ್ಗೆ ಅಮೃತವನ್ನು ಕೊಟ್ಟಿದ್ರೆ ಆ ಅಮೃತನ ಕುಡ್ಕೊಂಡು ನಾವು ಜನಾಂಗಕ್ಕೆ ಒಳ್ಳೇದು ಮಾಡೋಂಥ ಕೆಲಸ, ಸಮಾಜಕ್ಕೆ ಒಳ್ಳೇದು ಮಾಡೋಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಜಯಂತಿಗೆ ಕರೆದು ನಿಮ್ಮನ್ನು ಕುರಿತು 4 ಮಾತನಾಡೋ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ನಾನು ಮಾತನಾಡಿಸ್ತೀನಿ. ಜೈ ಭೀಮ್.